ಹೇಳ್ತೇನೆ ಅವ್ರು ಹೇಳ್ತಾರೆ ಇಲ್ಲಿ. ಈಗ ನಮ್ಮ ತುಮರಿಕೊಪ್ಪದ ಬಸವರಾಜ ಉಣ್ಕಲ್ ಇವರು ಬಹುಶಃ ನಿಮಗೆ ಎಲ್ಲರಿಗೂ ಪರಿಚಯ ಇದ್ರು ಇರ್ಬೋದು. ಗೊತ್ತಾಗತ್ತಾ? ಬಸವರಾಜ ಉಣ್ಕಲ್ ಅವರು ಸ್ವಂತ ಉದ್ಯೋಗ ಮಾಡಿರ್ತಾರೆ. ಏನೋ ಸ್ವಂತ ಉದ್ಯೋಗ ಅಂತ ಕರಿತೀವಿ ನಾವು ಎಲ್ಲ. ಗೊತ್ತಾಗತ್ತಾ? ನಿಮ್ಗೆ SSLC ಮಕ್ಕಳಿಗೆ ಏನದ ರೊಟ್ಟಿ ಮಾರ್ಗದರ್ಶನ ಮಾಡಬೇಕು ಅಂತ. ಏನೋ SSLC ಆದಮೇಲೆ ನಮ್ಗೆ ಶಿಕ್ಷಣದಿಂದ ಏನಾದರೂ ಸ್ವಲ್ಪ ನಾವು ಹಿಂದೆ ಬಿದ್ದಾಗ ಅಥವಾ ಯಾವುದೋ ಒಂದು ಉದ್ಯೋಗ ಸಿಗಲಿಲ್ಲ ಅಂದರೆ ಅದರಿಂದ ನಾವು ವಂಚಿತರಾದಾಗ ನಮ್ಮ ಮುಂದಿನ ಜೀವನವನ್ನು ನಾವು ಒಂದು ಉದ್ಯೋಗದ ಮೂಲಕ ಏನು ಮಾಡಬೇಕು, ನಾವು ನಿರ್ಮಿಸ್ಕೊಳ್ಬೇಕಾಗ್ತದೆ. ಆರ್ಥಿಕ ಆದಾಯ ಬರಬೇಕಾಗ್ತದೆ. ದುಡ್ಡು ಅಂದರೆ ಈ ಪಗಾರಕ್ಕೆ ನಾವು ಕಂಡುಬಿಡ್ತೀವಿ, ಬಟ್ ಉದ್ಯೋಗದ ಮೂಲಕ ನಾವು ಏನು ಮಾಡ್ಬೋದು, ಇವತ್ತು ಆರ್ಥಿಕ ಪ್ರಗತಿಯನ್ನು ಸಾಧಿಸೋಕೆ ಸಾಧ್ಯತೆ ಅನ್ನುವಂಥದ್ದನ್ನು ಬಸವರಾಜ ಉಣ್ಕಲ್ ಅವರು ತಮ್ಮ ಈ ಒಂದು ಜಾಗೆಯನ್ನು ಬಾಡಿಗೆ ತೊಗೊಂಡಾರು. ಏನು ಮಾಡ್ಯಾರು? ಬಾಡಿಗೆ ಮೂಲಕ ಒಂದು ವರ್ಷಕ್ಕೆ ಇಂತಿಷ್ಟು ಅವರೆಲ್ಲ ಹೇಳಿದ್ರಿ. ಒಂದು 5 ನಿಮಿಷದಲ್ಲಿ ನಾನು ಎಲ್ಲ ಸ್ಟೋರಿ ತೊಗೊಂಡೆ. ಅದರಿಂದ ಅವರು ಈ ಒಂದು ಯಂತ್ರಗಳನ್ನು ಅಂದರೆ ಇಟ್ಟಂಗಿ ಇದೆ. ನಾವು ಈಗಾಗಲೇ ಅಲ್ಲಿ ಬೇರೆ ಇಟ್ಟಂಗಿ ನೋಡ್ತೇವೆ, ಇಟ್ಟಂಗಿ ಬಟ್ಟಿ ನೋಡಿರಲ್ಲ ಅಲ್ಲಿ ಮಣ್ಣಿನಿಂದ ತಯಾರು ಮಾಡೋದು. ಏನದು? ಮಣ್ಣಿನಿಂದ ತಯಾರು ಮಾಡುವಂಥ ಇಟ್ಟಂಗಿಗಳು. ಈಗ ಇವು ಏನಪ್ಪ ಅಂದರೆ ಸಿಮೆಂಟ್ ಮತ್ತು ಏನು ಪುಡಿ ಇರ್ತದ, ಈ ಗಣಿಗಳಲ್ಲಿ ಕಲ್ಲುಗಳನ್ನೇನು ಬಳಸ್ತೀವಿ, ಆ ಕಲ್ಲಿನ ಪುಡಿ ಸಿಗ್ತದೆ. ಈಗ ಸಿಮೆಂಟ್ ಬದಲಾಗಿ ಪುಡಿಯನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ಬಳಸ್ತಾ ಇದ್ದಾರೆ ನಾವು. ಅದಾಗ ಈಗ ಏನು ನದಿಗಳಲ್ಲಿ ಏನು ಉಸುಕಿರ್ತದಲ್ಲ, ಉಸುಕನ್ನು ತೆಗೆಯೋದ್ರಿಂದ ಏನು ಪ್ರವಾಹಗಳು ಬರ್ತಾ ಇದ್ದಾವೆ. ಆ ಕಾರಣದಿಂದ ಸರ್ಕಾರ ಏನು ಮಾಡಿದೆ, ಈ ಗಣಿಗಳಲ್ಲಿ ತ್ಯಾಜ್ಯ ಅಂತ ಉಳಿದಿರ್ತದಲ್ಲ ಅಂಥ ಕಲ್ಲುಗಳನ್ನು ತೊಗೊಂಡು ಏನು ಮಾಡ್ತಾರೆ, ಮಷಿನಲ್ಲಿ ಹಾಕಿ ಅದನ್ನ ಪುಡಿ ಮಾಡ್ತಾರೆ. ಅದನ್ನ ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ತೊಗೊಂಡು ಬಂದು ಇಲ್ಲಿ ಸಿಮೆಂಟ್ ಬ್ಲಾಕ್ ಅಂತ ಕರಿತೀವಿ. ಸಿಮೆಂಟ್ ಬ್ಲಾಕನ್ನು ಏನು ಮಾಡ್ತಾರೆ, ತಯಾರು ಮಾಡುವಂಥ ಒಂದು ಸಣ್ಣದಾದಂಥ ಒಂದು ಕೈಗಾರಿಕೆ ಇದು. ಇನ್ನೊಂದು ಕೈಗಾರಿಕೆ ಅನ್ನುವಂಥದ್ದು. ಅದಕ್ಕೆ ಅವ್ರು ಇಲ್ಲಿ ತುಮರಿಕೊಪ್ಪದವರು. ನಿಮ್ಮ ಊರವ್ರಿ ತುಮರಿಕೊಪ್ಪ. ಇಲ್ಲೇ ಬಸವರಾಜ ಉಣ್ಕಲ್ ಅಂತ ಹೇಳ್ಕೊಂಡು. ಈ ಒಂದು ಇಟ್ಟಂಗಿಗೆ ಮಾರ್ಕೆಟ್ ರೇಟ್ ಎಷ್ಟು ಅದ? ಒಂದು ಇಟ್ಟಂಗಿಗೆ ಅವ್ರು ಏನು ಮಾಡ್ತಾರೋ, ಇಲ್ಲಿ ಸ್ಪಾಟ್ನೊಳಗೆ ಯಾವುದೋ ಒಂದು ಲಾರಿ ಬಂದ್ರೆ ಅದನ್ನು ಅಪ್ಲೋಡ್ ಮಾಡೋಕೆ ಒಂದು ಇಟ್ಟಂಗಿಗೆ 32 ರೂಪಾಯಿ ತೊಗೊತಾರ. ಅವ್ರು ಎಷ್ಟು ತೊಗೊತಾರೋ? 32. ಮುಂದೆ ಈ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅದ್ರ ರೇಟ್ ಹೆಚ್ಚಾಕೈತಿ. ಮತ್ತು ಅದು ಹುಬ್ಳಿಗೆ ಹೋಗ್ಬೇಕಾದ್ರೆ ಇನ್ನೂ ಅದ್ರ ರೇಟ್ ಏನಾಕೈತಿ, ಯಾಕೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರ್ತದಲ್ಲ, ಬಾಡಿಗೆ ಇರ್ತದೆ. ಆಮೇಲೆ ಅವರ ವಾಹನ ಚಾರ್ಜು, ಡೀಸೆಲು ಹೆಚ್ಚಾಕೊಂತ ಹೋಗ್ತದೆ. ಹೀಗಾಗಿ ಅವರು ಕಿಲೋಮೀಟ್ರ್ ಮೇಲೆ ಏನು ಮಾಡ್ತಾರೋ ಅದನ್ನು ಚಾರ್ಜನ್ನು ಅಲ್ಲಿ ಮಾಡ್ತಾರೆ. ಇವ್ರು ಮಾತ್ರ ಒಂದು ಇಟ್ಟಂಗಿಗೆ ಎಷ್ಟು ಮಾಡ್ತಾರೆ? 32 ರೂಪಾಯಿ. ನೆನ್ಪು ಹೋಗ್ಬೇಕು ನೀವು. ನಾಳೆ ಇಲ್ಲೇ ಕೇಳಿದ್ರು ನಮ್ಮ ತುಮರಿಕೊಪ್ಪ 32 ರೂಪಾಯಿ ಮಾಡ್ತಾರೆ. ಈಗ ಅಂದಾಜು ಎಷ್ಟು ಇಟ್ಟಂಗಿ ಅದಾವ ನಿಮ್ಮಲ್ಲಿ? ನೀವು 20,000 ಎಲ್ಲ ಸೇರ್ಕೊಂಡಿವಿ. ಒಂದು 20,000 ರಿಂದ 25,000 ಇಟ್ಟಂಗಿ ಅದಾವ. ಇವರು ಎಷ್ಟು ಅದಾವು? ಎಷ್ಟು ಜನ ನಿಮ್ಮಲ್ಲಿ ಕೆಲಸ ಮಾಡ್ತಾರೆ? 5 ಜನರಿಗೆ ಉದ್ಯೋಗ ಕೊಡ್ತಾರೆ. ಎಷ್ಟು? 5 ಜನರಿಗೆ ಪ್ರತಿದಿನ ಇಲ್ಲಿ ಕೆಲಸ ಮಾಡುವಂಥ 5 ಜನ ಉದ್ಯೋಗವನ್ನು ಮಾಡ್ತಾರೆ. ಒಂದು ಲಾರಿ ತುಂಬ್ತದೆ ಎಷ್ಟು ಇಟ್ಟಂಗಿ ಹೋಗ್ತಾವ್ರಿ? 400 ಗಾಡಿ ಬರುತ್ತಾರೆ, 300 ಗಾಡಿ ಬರುತ್ತೆ ನೋಡಿ. 300 ಇಟ್ಟಂಗಿದ ಒಂದು ಗಾಡಿ, 400 ಇಟ್ಟಂಗಿದ ಒಂದು ಗಾಡಿ, 250 ಒಂದು ಗಾಡಿ. ಅರ್ಥಾಗತ್ತ? ನಮ್ಗೆ ಯಾವ ರೀತಿ ನಮಗೆಷ್ಟು ಬೇಕಾಗ್ತಾವೋ ಅದ್ರ ಮೇಲೆ ಆ ವಾಹನಗಳನ್ನು ಏನು ಮಾಡ್ಬೋದು, ಬಳಸ್ಕೊಂಡು ನಾವು ಇಟ್ಟಂಗಿಗಳನ್ನು ತಗೊಂಡು. ಈ ಮಿಷನ್ ಕಾರ್ಯಭಾರ ಸ್ವಲ್ಪ ವಿವರಿಸಿ. ಒಂದು ಕಾರ್ಯಭಾರ ಒಂದು ಹೇಳಿ, ಹೆಂಗೆ ವರ್ಕ್ ಮಾಡ್ತದೆ ಇದು ಸ್ವಲ್ಪ. ಮತ್ತೊಮ್ಮೆ ಇದಾದಾಗ ಹಾಂ. ನೋಡಿ, ಒಮ್ಮೆ ಮಾಡಿದ್ರೆ 5 ಬ್ಲಾಕ್ ರೆಡಿ ಆಕ. ಎಷ್ಟು? 5 ಬ್ಲಾಕ್ ರೆಡಿ ಆಕ. ಒಂದು ಬ್ಲಾಕ್ 90 ರೂಪಾಯಿ. ಒಣಗಿ 90 ಆ ಕಡೆ ಒಣಗಿ ಸರಿ. ಇದ್ರೊಳಗೆ ರೇಖಾಗಣಿತ ಜಾಮಿಟ್ರಿ ಬರ್ತದೆ. ಅದು ಎಷ್ಟು ಮುಖ ಅದಾವ ಇದಕ್ಕೆ? 6. ಎಷ್ಟು ಅದಾವು? 6 ಮುಖಗಳದಾವ. ಗೊತ್ತಾಗತ್ತ? ಎಷ್ಟು ಉದ್ದ ಅಗಲ ಬರ್ತಿರೋದು?
ಉದ್ದ ಅಗಲ ಎಷ್ಟು ಬರ್ತದೆ? ಇದು 16 ಇಂಚ್ ಬರುತ್ತೆ ಸರ್. ಇದು ನೋಡ್ರಿ, ಇಲ್ಲಿಂದ ಇಲ್ಲಿ ಏನದ 16 ಇಂಚ್ ಬರುತ್ತೆ. ಇದು 6 ಇಂಚ್ ಬರುತ್ತೆ. ಇದು 6 ಇಂಚ್ ಬರ್ತದೆ. ಎಷ್ಟತ್ತು? 16 ಮತ್ತು 6 ಇಂಚ್ ಬರ್ತದೆ. ತಗತ್ತ ಹಿಂಗೆ 8 ಈ ಕಡೆ ಇದು 8 ಇಂಚ್ ಬರ್ತದೆ. ತಗತ್ತ ಎಷ್ಟದ? ಇದಕ್ಕೆ ಏನಂತ ಅಗಲ ಅಂತ ಕರೀತೀವಿ, ಎತ್ತರ ಅಂತ ಕರಿತೇವೆ? ಅಗಲ ಅಂತ ಕರೀತಾರೆ. ಮತ್ತೆ ಎತ್ತರ ಯಾವ್ದು ಇದ್ರಾಗ? ತಳಗಿಂದ ಮೇಲೆ ಈಗ ಹಿಂಗಿಟ್ಟಾಗ ಹೇಳ್ರಿ. ನಿಮ್ಗೆ ಗೊತ್ತಿರ್ಬೇಕು ರೇಖಾಗಣಿತದ ಬಗ್ಗೆ. ಆಯತ, ಚೌಕ ಎಲ್ಲ ಇವು these are models. ನೀವು ಗಣಿತದ ಮಾದರಿಗಳೇ ಇವೆಲ್ಲ. ಗಣಿತ ಕಲಿತೀರಿ. ಅದರಿಂದ ಇದು ಎಷ್ಟು ಕೆಜಿ ಇರ್ತೀರಿ? ನೋಡಿ, ಒಂದು ಇಟ್ಟಂಗಿ ಇದು 23 ಕೆಜಿ ಬರ್ತದೆ. ಈಗ ಕೆಂಪು ಇಟ್ಟಂಗಿ ಬರ್ತಾವಲ್ಲ, ಒಂದು ಇದು ಎಷ್ಟು ಸಮ ಆಗ್ತದೆ? ಅದು ನೋಡಿ, ಅಲ್ಲಿ 8 ಇಟ್ಟಂಗಿ, ಇದು ಒಂದು ಇಟ್ಟಂಗಿ ಸಮ ಆಗ್ತದೆ. ಗೊತ್ತಾಗತ್ತಾ? ನೋಡಿ, ನೆನ್ಪಿಡುವ್ರಿ, ಅಲ್ಲಿ 8 ಇಟ್ಟಂಗಿ ಬಳಸೋದು, ಇದು ಒಂದು ಇಟ್ಟಂಗಿ ಬಳಸೋದು ಸಮ ಆಗ್ತದೆ ಅನ್ನೋದನ್ನ ಹೇಳ್ಬೋದು. ಅವು ಹೆಂಗದ ಇಟ್ಟಂಗಿ ರೇಟ್? ಅದು 5 ರೂಪಾಯಿ, 5.5. 5ರಿಂದ 5 ರೂಪಾಯಿ ಹಿಡೀರಿ. 5 ರೂಪಾಯಿ 8 ಇಟ್ಟಂಗಿ ಎಷ್ಟಾಯ್ತು? ಇದು ಎಷ್ಟದ? ಎಷ್ಟು ಉಳಿತಾಯ ಆಯ್ತು? ಮತ್ತು ಸಿಮೆಂಟ್ ಎಷ್ಟು ಹೋಗೈತೆ ಅದಕ್ಕೆ? 8 ಇಟ್ಟಂಗಿ ಕುಡಿಸಿ 8 ಸಿಮೆಂಟ್ ಬೇಕಾ? ಹೆಚ್ಚು ಪ್ರಮಾಣ ಬೇಕು, ಹೌದಲ್ಲ? ಹಾಗಾದ್ರೆ ಇದನ್ನ ಬಳಸೋದ್ರಿಂದ ಏನಾಗ್ತದೆ? ನಮಗೆ ಆರ್ಥಿಕ ಉಳಿತಾಯ ಆಗ್ತೈತಿ, ಲೇಬರ್ ಉಳಿತಾಯ ಆಗ್ತಾರೋ, ಆಮೇಲೆ ನಮಗೆ ಕಟ್ಟಡ ಕಟ್ಟಲಿಕ್ಕೆ ದಿನಗಳು ಕೂಡ ಉಳಿತಾಯ ಆಗ್ತವೆ. ಬೇಗ ನಮಗೆ ಕಟ್ಟಡ ಮುಗಿತದ. ಒಂದು ನೆನಪಿಟ್ಕೊಂಡು ಹೇಳೋದು ಅಂತ. ನಾಳೆ ಇಂಜಿನಿಯರ್ ಆಗೋರು ನೀವು, ನಾಳೆ ಡಿಪ್ಲೊಮಾ ಇಂದ ಮೆಕ್ಯಾನಿಕಲ್, ಇದು ಸಿವಿಲ್, ಆಮೇಲೆ BE ಸಿವಿಲ್ ಮಾಡೋರ, ಇವನ್ನೆಲ್ಲ ನೀವು ನೋಡ್ಬೇಕು. ನೆನಪನ್ನ ವೃತ್ತಿ ಮಾರ್ಗದರ್ಶನದಲ್ಲಿ ಬರುವಂಥದ್ದು ಇದೆಲ್ಲ. ಅದೇ ಧನ್ಯವಾದಗಳು ನಮಗೆ.